ಸೋಷಿಯಲ್ ಮೀಡಿಯಾದ ಗೀಳಿಗೆ ಹುಬ್ಬಳ್ಳಿಯಲ್ಲಿ ಒಂದು ಸಾವಾಗಿತ್ತು. ಅದು ಕೂಡ ಯುವಕ ಬಿಜೆಪಿಯ ಮುಖಂಡನ ಪುತ್ರ ಅವರು ಅನ್ನೋದು ಗೊತ್ತಾಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ರೀಲ್ಸ್ ಹುಚ್ಚಿಗೆ ಬಿಜೆಪಿ ಮುಖಂಡನ ಪುತ್ರ ಸಾವು ಪ್ರಕರಣ. ಬೆಂಗಳೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ಯುವಕರು ಖುಷಿಗಾಗಿ ವೀಲಿಂಗು ರೀಲ್ಸ್ ಅನ್ನು ಮಾಡ್ತಾರೆ. ಪೊಲೀಸರ ಕಣ್ತಪ್ಪಿಸಿ ಹೀಗೆ ವೀಲಿಂಗ್ ಮಾಡೋದಕ್ಕೆ ಹೋಗ್ತಾರೆ. ಬೆಳಗ್ಗಿನ ಜಾವದಲ್ಲಿ ಇದನ್ನು ಮಾನಿಟರ್ ಮಾಡೋದು ಕಷ್ಟ ಅಂತೇಳಿ ಸ್ವತಃ ಗೃಹ ಸಚಿವರೇ ಒಪ್ಪಿಕೊಳ್ತಿದ್ದಾರೆ. ವೀಲಿಂಗ್ ಬಗ್ಗೆ ಯುವಕರಲ್ಲಿ ಪೊಲೀಸರು ಜಾಗೃತಿಯನ್ನು ಮೂಡಿಸ್ತಿದ್ದಾರೆ ಅಂಥೇಳಿ ಗೃಹ ಸಚಿವರಾದಂತಹ ಜಿ ಪರಮೇಶ್ವರ್ ಅವರು ಬೆಂಗಳೂರಿನಲ್ಲಿ ಮಾತನಾಡಿದ್ದಾರೆ. ಆದಷ್ಟು ಇಡೀ ರಾಜ್ಯದಲ್ಲಿ ಯಂಗ್ಸ್ಟರ್ಸ್ಗಳಿಗೆ ವೀಲಿಂಗ್ ಮಾಡೋದು, ಈ ರೀತಿ ರಸ್ತೆಯಲ್ಲಿ ಅಥವಾ ಬೇರೆ ಬೇರೆ ಸ್ಥಳಗಳಲ್ಲಿ ರೀಲ್ಸ್ ಮಾಡೋದು, ಇದೆಲ್ಲ ಮಾಡೋಕ್ಕೆ ಹೋಗ್ತಾರೆ. ಅವ್ರಿಗೆ ಏನೋ ಒಂದು ಖುಷಿಗೆ ಮಾಡ್ತಾರೆ. ಅದು ಆಗ ಮಾಡಬಾರ್ದು ಅಂತೇಳಿ ಭಾಳಷ್ಟು ನಾವು ಕಂಟ್ರೋಲ್ ಮಾಡ್ತೀವಿ. ಆದರೂ ಒಂದೊಂದು ಸಾರಿ ಪೊಲೀಸ್ ಅವ್ರು ಕಣ್ ತಪ್ಪಿಸಿ ಹೋಗಿ ಈ ರೀತಿ ಮಾಡ್ಕೊಳ್ತಾರೆ. ಇಲ್ಲಿ ಕೂಡ ಬೆಂಗಳೂರಿನಲ್ಲೂ ಪ್ರತಿ ದಿವಸ ನಾವು ಈ ವೀಲಿಂಗ್ ಮಾಡ್ತಾರಲ್ಲ, ಅವರಿಗೆ ಮಾನಿಟ್ರ್ ಮಾಡಿ ಬೆಳಗಿನ ಜಾವ 4 ಗಂಟೆಗೆ ಮಾಡಿಬಿಡ್ತಾರೆ. ಅದು ಕಷ್ಟ ಆಗ್ತದೆ ಪೊಲೀಸ್ನವರಿಗೆ ಅವ್ರನ್ನ ಮಾನಿಟ್ರ್ ಮಾಡೋದಕ್ಕೆ. ಆದರೂ ಕೂಡ ಅವರಿಗೆಲ್ಲ ತಿಳಿಸ್ತೇವೆ ನಾವು. ಒಂದು ಸ್ವಲ್ಪ ಅವರಿಗೆ ಎಜುಕೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆದರೂ ಮಾಡಿಬಿಡ್ತಾರೆ. ಅಂಥ ಸಂದರ್ಭದಲ್ಲಿ ಏನು ಆ್ಯಕ್ಷನ್ ತೊಗೋಬೇಕು, ಅಥವಾ ಈಗ ಅವರಿಗೆ ಅವ್ರ ಕುಟುಂಬದವ್ರಿಗೆ ಎಷ್ಟು ನಷ್ಟ ಆಗುತ್ತೆ ನೋಡಿ.